ಮಂಡ್ಯ ಲೋಕ ಕಣ ರಂಗೇರ್ತಾ ಇದೆ. ಕಾಂಗ್ರೆಸ್ನಿಂದ ಅಭ್ಯರ್ಥಿ ಫೈನಲ್ ಆದ ನಂತರ ಸ್ಟಾರ್ ಚಂದ್ರು ಅವರ ಹೆಸರನ್ನ ಘೋಷಣೆ ಮಾಡಿ ಆದ ನಂತರ ಕಾಂಗ್ರೆಸ್ ಇವತ್ತು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಮಂಡ್ಯದಲ್ಲಿ, ಸಕ್ಕರೆ ನಾಡು ಮಂಡ್ಯದಲ್ಲಿ ಗ್ಯಾರಂಟಿ ಸಮಾವೇಶದ ಮೂಲಕ ಮತದಾರರನ್ನ ಸೆಳೆಯೋದಕ್ಕೆ ಇವತ್ತು ಕಾಂಗ್ರೆಸ್ ಮಂಡ್ಯದಲ್ಲಿ ಮುಂದಾಗಿದೆ. ಗ್ಯಾರಂಟಿ ಸಮಾವೇಶದ ಮೂಲಕ ಮತ ಶಿಕಾರಿ ಮಾಡೋದಕ್ಕೆ, ಮತದಾರರ ಓಲೈಕೆಗೆ ಪಂಚ ಗ್ಯಾರಂಟಿ ಸಮಾವೇಶವನ್ನ ಮಂಡ್ಯದಲ್ಲಿ ಕಾಂಗ್ರೆಸ್ನ ನಾಯಕರು ಮಾಡ್ತಾರೆ. ಸಿಎಂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇರ್ತಾರೆ. ಮಂಡ್ಯ ವಿವಿ ಆವರಣದಲ್ಲಿ ಬೃಹತ್ ಸಮಾವೇಶಕ್ಕೆ ಎಲ್ಲಾ ತಯಾರಿಗಳಾಗಿದ್ದಾವೆ. ಅಂತಿಮ ಸಿದ್ಧತೆಯೊಂದಿಗೆ ಇವತ್ತು ಬೃಹತ್ ಸಮಾವೇಶ ನಡೆಯುತ್ತೆ. ಸ್ಟಾರ್ ಚಂದ್ರು ಅವರು ಮಂಡ್ಯದಲ್ಲಿ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಮಂಡ್ಯದಲ್ಲಿ ಒಂದು ಹಣಾಹಣಿ ಫೈಟ್ ಇದೆ. ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಸುಮಲತಾ ಅಂಬರೀಶ್ ಅವರು ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಜೆಡಿಎಸ್ ಕೇಳ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ನಾವು ಕೂಡ ಸ್ಪರ್ಧೆ ಮಾಡ್ತೀವಿ ಅನ್ನೋದು. ಹೀಗಾಗಿ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರ ಹೆಸರು ಫೈನಲ್ ಆಗಿದೆ. ಅದರಂತೆ ಗೆಲುವಿಗೆ ತಯಾರಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಇವತ್ತು ಬೃಹತ್ ಸಮಾವೇಶ ಕೂಡ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಮಂಡ್ಯದ ರಿಪೋರ್ಟರ್ ಆನಂದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ, ಇವತ್ತು ಮಂಡ್ಯದಲ್ಲಿ ಸಮಾವೇಶದಲ್ಲಿ ಎಷ್ಟು ಜನ ಸೇರ್ತಾರೆ, ಯಾರ್ಯಾರು ಭಾಗಿಯಾಗ್ತಾರೆ, ಯಾವ ಮತದಾರರನ್ನ ಸೆಳೆಯುವ ಲೆಕ್ಕಾಚಾರ ಹಾಕೊಂಡಿದೆ ಕಾಂಗ್ರೆಸ್? ರಂಜಿತ್, ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ಅಖಾಡ ರಂಗೇರಿದೆ. ಒಂದು ಕಡೆ ಮೈತ್ರಿ ಪಕ್ಷಗಳ ಪೈಕಿ ಮಂಡ್ಯ ಕ್ಷೇತ್ರ ಯಾರಿಗೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ, ಅದು ಕುತೂಹಲವಾಗಿ ಉಳಿದಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಫೈನಲ್ ಆಗಿರುವಂಥದ್ದು ಸ್ಟಾರ್ ಚಂದ್ರು ಅವರು ಕಣಕ್ಕಿಳಿಯುವಂಥದ್ದು ಈಗ ಫೈನಲ್ ಆಗಿದೆ. ಅದಕ್ಕಾಗಿ ಈಗಾಗಲೇ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಇವತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನೋ CM ಪ್ರಚಾರವನ್ನು ಮಾಡುವಂಥದ್ದು, ಏನು ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಇವತ್ತು ಮಂಡ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ಅದಕ್ಕಾಗಿ ಒಂದು ಬೃಹತ್ ವೇದಿಕೆ ಕೂಡ ಸಜ್ಜಾಗಿರುವಂಥದ್ದು. ಇವತ್ತು CM ಮಾತ್ರ ಅಲ್ಲ, DCM DK ಶಿವಕುಮಾರ್ ಅವರು ಕೂಡ ಬರುವಂಥದ್ದು. ಬೆಳಗ್ಗೆ 11:35ಕ್ಕೆ PS ಕಾಲೇಜಿನ ಹೆಲಿಪ್ಯಾಡ್ಗೆ DCM ಹಾಗೂ CM ಜೊತೆಯಲ್ಲೇ ಬರ್ತಾರೆ. ಒಂದೇ ಹೆಲಿಕಾಪ್ಟರ್ ಮೂಲಕ ಅವರು ಬರ್ತಾರೆ. ಆನಂತರ ಇಲ್ಲಿಗೆ ಬಂದು ಸಮಾವೇಶದಲ್ಲಿ ಭಾಗಿಯಾಗುವಂಥದ್ದು. ಸುಮಾರು 25,000ಕ್ಕೂ ಹೆಚ್ಚು ಆಸನ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. 50,000ಕ್ಕೂ ಹೆಚ್ಚು ಜನರನ್ನು ಸೇರಿಸುವಂಥ ನಿರೀಕ್ಷೆ ಹೊಂದಿರುವಂಥದ್ದು. ಈಗಾಗಲೇ ಸಕಲ ಸಿದ್ಧತೆಗಳಾಗಿರುವಂಥದ್ದು. ಅದರಲ್ಲೂ ಕೂಡ ಗ್ಯಾರಂಟಿ ಫಲಾನುಭವಿ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡ್ಕೊಳ್ತಾ ಇರುವಂಥ ಮಹಿಳಾ ಮತದಾರರನ್ನು ಇಲ್ಲಿಗೆ ಕರೆತರುವಂಥ ಒಂದು ಪ್ಲಾನ್ನಲ್ಲಿರುವಂಥದ್ದು. ಆ ಮೂಲಕ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಇವತ್ತು ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಅಸಲಿಗೆ ಇದು ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರ ನಡೆಯುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಸ್ಟಾರ್ ಚಂದ್ರು ಅವರ ಪರವಾಗಿ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಇವತ್ತು CM ಹಾಗೂ DCM ಭಾಷಣವನ್ನು ಮಾಡಲಿದ್ದಾರೆ. ಇನ್ನೊಂದು ಕಡೆ ಏನು ಸ್ಟಾರ್ ಚಂದ್ರು ಅವರು ಈಗಾಗಲೇ ಅಂದರೆ ಪ್ರಚಾರವನ್ನು ಆರಂಭಿಸಿದ್ದಾರೆ. ಇವತ್ತಿಂದ ಅಧಿಕೃತವಾಗಿ ಒಂದು ಲೋಕಸಭೆ ರಣಕಹಣ ರಂಗೇರುವಂಥದ್ದು. ಅದಕ್ಕಾಗಿ ಸಕಲ ಸಿದ್ಧತೆಗಳಾಗಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಆನಂದ್.